ವಾವ್, ವಿಮಾನ. ವಾವ್, ಹಾಯ್, ನಾವು ಹೋಗಿ ಬಂದ್ವಿ ಮೇಲೆ, ಗೊತ್ತಾ? ನಾವು 100 ರೂಪಾಯಿ ಕೊಟ್ಟರೆ ಅವರೇ ಅಲ್ಲೇ ಮಂಗಗಳಿಗೆ ಆಹಾರದ ವ್ಯವಸ್ಥೆ ಅಂತ ಹೇಳಿ ಒಂದು ಬಾಕ್ಸಲ್ಲಿ ತಿಂಡಿ ಎಲ್ಲ ಹಾಕಿ ಕೊಡ್ತಾರೆ. ಅದು ತೋರಿಸ್ತಾರೆ. ಹೌದು, ಸುಷ್ಮಾ ಮಿಸ್ ಇವರು ಅಡ್ಡ ಬಂದ್ರು, ಎಲ್ಲ ಅದು ಹೊಡಿಯೋದು ಕಾಣ್ತಿತ್ತು. ಕೆಳಗೆ ಹಾಕಿದಿಲ್ಲ ಅನ್ಸುತ್ತೆ, ಮೇಲೆ ಹಾಕಲಿ. ಮೇಲೆ ಹಾಕಿ. ನೀರು ಹಾಕು ಇದರಲ್ಲಿ. ಮೇಲೆ ಹಾಕ್ತು. ಇದು ದೊಡ್ಡ ಹಣ್ಣಾಗಿರ್ಬೇಕು. ಎಲ್ಲ ಕೆಳಗಡೆ ಆಗ್ತದೆ ಅದು. ಇಲ್ಲೇ ಹಾಕಿ ಮಿಸ್. ಕೆಳಗಡೆ ಹಾಕ್ಬಿಡ. ಬಿಡುದಿಲ್ಲ ಇವುಗಳಿಗೆಲ್ಲ. ಅದೇ ಚೆನ್ನಾಗಿದೆ. ಏಯ್ ಸುಮ್ಮನೆ ಹೋಗಿ ಹಾಕ್ಲಿಕ್ಕೆ. ಆಯ್ ಪಾತ್ರೆ ಕಡೆ ಕೆಳಗೆ ತಗೊಂಡೋದ್ರೆ ಅವುಗಳನ್ನ ಇಟ್ಕೊಡುದಲ್ಲ ಇಲ್ಲಿ ಸೈಡಲ್ಲಿ ನೋಡಿ. ನೋಡಿ ಅಂತ ಓಡಿಸೋದು. ಹಾಂ, ವೆರಿ ಗುಡ್. ಅಯ್ಯಯ್ಯೋ, ಇದೆಂತ ಇಲ್ಲೆಲ್ಲ ಚಲ್ತಿದ್ದಾರೆ. ಬನ್ನಿ ಬನ್ನಿ, ಅವ್ನು ಬಿಡುದಿಲ್ಲ ಅಲ್ಲ ನಿಮಗೆ ತಗೊಳ್ಳಿಕ್ಕೆ. ಚಿಕ್ಕದು ಅಲ್ಲಿ ನೋಡಿ ಅಂತ ದೊಡ್ಡದು ಓಡಿಸೋದು. ಹೊಡಿತದೆ ನಿಂಗೆ ಬಿಡುದಿಲ್ಲ ಅಂತ ದೊಡ್ಡ ಓಡಿದ್ವಿ ಮಾರ. ಎಷ್ಟು ಚಂದ ಇಟ್ಕೊಂಡಿದ್ದಾರೆ ಗುಡಿಸಿ ಇಲ್ಲೆಲ್ಲ. ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ಇವರು ನಮಗೆ. ಬನ್ನಿ ನೋಡುವ. ಇಲ್ಲ, ಕೋಲ್ ತಲೆ ಮೇಲೆ. ಕಲ್ಲು ಗಟ್ಟಿದ್ದೆ. ಈಗ ನಾವು ಇಲ್ಲಿ ಇನ್ನೊಂದು ದೇವಸ್ಥಾನ, ಭದ್ರಕಾಳಿ ದೇವಸ್ಥಾನ ಇದೆ ಅಂತೆ, ಅಲ್ಲಿ ಹೋಗ್ತಾ ಇದ್ದೇವೆ. ನೋಡಿ, ಪ್ರಕೃತಿಯ ಮಧ್ಯದಲ್ಲಿ ಎಂತಹ ವಿಸ್ಮಯಗಳಿರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನೋಡಿ, ನಾವು ಮೇಲೆ ವನದುರ್ಗ ದೇವಸ್ಥಾನ ನೋಡಿ ಬಂದ್ವಲ್ಲ, ಹಾಗೆಯೇ ಕೆಳಗಡೆ ಈಗ ಭದ್ರಕಾಳಿ ಅಂತೆ. ನಮ್ಮದು ಒಂದು ಜಾಗ ಭಾರತೀಯರದ್ದು ಅಂತ ಗುರುತಿಸ್ಕೊಳ್ಳಿಕ್ಕೆ ಈ ಕಸಗಳೇ ಸಾಕು ಅಂತ ಅನಿಸುತ್ತೆ. ಎಲ್ಲಿ ನೋಡಿದ್ರು ಕಸ ಹಾಕಿ ಹೋಗಿದ್ದಾರೆ. ಗೊತ್ತಿಲ್ಲ ಈ ಕಾಡನ್ನು ನಾವು ಎಷ್ಟು ಸಮಯ ತನಕ ಚೆನ್ನಾಗಿ ಇಟ್ಕೋತೇವೆ ಅಂತ ಹೇಳಿ. ಬೇಜಾರಾಗ್ತದೆ ಇದನ್ನೆಲ್ಲ ನೋಡುವಾಗ, ಎಷ್ಟು ಕಸ. ಯಾವ್ದ್ರೊಳಕ್ಕೆ ಹೋಗು, ಬರ್ತ ಮಾಡ್ಕೊಂಬರ. ಈಗ ಜಸ್ಟ್ ಹೋಗುದು, ವಿಡಿಯೋ ಮಾಡು. ಹಾಂ, ಇಲ್ಲಿ ಈ ಕಡೆ. ಬೇಜಾರಿನ ಕತೆ ಅಂದರೆ ಇವತ್ತಿನ ವ್ಲಾಗಲ್ಲಿ ನನ್ನದು ಸ್ಟ್ಯಾಂಡ್ ಕಟ್ಟಾಯಿತು.
ಹಾಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಕೂಡ ಹೋಗಿತ್ತು. ನೋಡಿ ಇಲ್ಲಿ ಈ ಕಾಡು ಮಧ್ಯ ಒಂದು ಗುಹೆಯ ನಡುವಲ್ಲಿ ಒಂದು ಇಷ್ಟು ಚೆನ್ನಾಗಿ ಇದು ಮಣ್ಣು ಮತ್ತು ಶಿಲೆಗಲ್ಲು ಏನು ಬರ್ತದೆ ಅದನ್ನು ಮಿಕ್ಸ್ ಮಾಡಿ ಗೋಡೆನ ಮಾಡಿದ್ದಾರೆ. ಹಾಗೆ ಮರದ ಒಂದು ಬಾಗಿಲಿಟ್ಟಿದ್ದಾರೆ. ಯಾವುದೇ ಆಧುನಿಕತೆ ಅನ್ನುವಂಥದ್ದು ಇಲ್ಲದೆ ಒಂದು ಪುರಾತನ ಕಾಲದ ಕಟ್ಟಡ ಅಂತ ಹೇಳ್ಬೋದು. ಇದು ತುಂಬ ವರ್ಷದ ಹಿಂದೆ ಕಟ್ಟಿರ್ಬೋದು, ಬಟ್ ಆದರೆ ಈ ಗುಹೆ ಅಡಿ ಕಟ್ಟಿರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಈಗ ನಾನು ಈ ಗುಹೆ ಒಳಗೆ ಏನಿದೆ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಆಯಿತಾ? ಗುಹೆಯೊಳಗೆ ಏನು ಇಲ್ಲ, ನಾನು ಈಚೆಯಿಂದ ಹೊರಗೆ ಬಂದೆ ಅಷ್ಟೇ. ಅಲ್ಲಿ ನೀರು ಹೌದಾ? ಏನೋ ಅಡಿಗೆ ಮಾಡ್ತಾರೆ ಅನ್ಸುತ್ತೆ ಆಗಾಗ. ಇಲ್ಲಿ ಎಲ್ಲ ಒಲೆ ಎಲ್ಲ ಕಾಣಿಸ್ತಾ ಇದೆ. ಇದು ನೋಡಿ ಮರದ ಬೇರು, ಮೇ ಬಿ ಬುಡ ಸಮೇತ ಬಿದ್ದಿರುವಂಥದ್ದು ಇರ್ಬೋದು ಮೇಲೆ. ಅಂದರೆ ಇದೇ ಥರ ಬಂಡೆಕಲ್ ಮೇಲೆ ಸುಮಾರು ಮರ ಇದೆ, ಅದಕ್ಕೆಲ್ಲ ಮಣ್ಣು ಇರುವುದಿಲ್ಲಲ್ಲ ಹಿಡಿತಕ್ಕೆ, ಹಾಗೆ ಬಿದ್ದಾಗ ಹೀಗೆ ಬೀಳ್ತದೆ. ತುಂಬ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ರಿಸ್ಕ್ ತಗೊಳ್ಳಿಕ್ಕೆ. ನೀರಿದೆ, ಇಲ್ಲಿ ಒಳಗೆ ನೀರಿದೆ. ಇವತ್ತು ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಸ್ಟಿಕ್ಕು ಹೊಗೆ ಕಟ್ಟಾಯಿತು. ಈಗ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡೋ ಪರಿಸ್ಥಿತಿ ಬಂದಿದೆ. ಕೈ ಸ್ವಲ್ಪ ಉದ್ದದ್ದಾಕಾಯಿತು. ಹಾಯ್, ಹೌ ಆರ್ ಯು? ನಾನು ಚೆನ್ನಾಗಿದೆ, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ಇದರಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇದೆ. ಫೈನಲಿ ಈಗ ನಮ್ಮದು ಮುಗೀತು ಟ್ರೆಕ್ಕಿಂಗ್, ಬಂದ್ವಿ ಕೆಳಗಡೆ.